ಜೋಸೆಫ್ ವಿಜಯ್ ಚಂದ್ರಶೇಖರ್ ಯಾರಿಗೆ ತಾನೇ ಗೊತ್ತಿಲ್ಲ. ವಿಜಯ್ ತಳಪತಿ ಅಂತಾನೆ ಫೇಮಸ್ ಆಗಿರೋ ಇವರು 22 ಜೂನ್ 1974ರಲ್ಲಿ ತಮಿಳುನಾಡಿನಲ್ಲಿ ಜನಿಸ್ತಾರೆ. ತಂದೆ ಫಿಲಂ ಡೈರೆಕ್ಟರ್ ಆಗಿದ್ರು. ವಿಜಯ್ಗೆ ಆಕ್ಟರ್ ಆಗಬೇಕು ಅನ್ನೋ ಆಸೆ ಬರುತ್ತೆ. ಅದನ್ನ ಅವ್ರ ತಂದೆ ಬಳಿ ಹೋಗಿ ಹೇಳಿದಾಗ ಅವರು ಒಪ್ಪೋದಿಲ್ಲ. ಆಗೋ ಈಗೋ ಮಾಡಿ ಒಪ್ಪಿಸ್ತಾರೆ. ಒಂದು ಫಿಲಂ ಕೂಡ ಮಾಡ್ತಾರೆ. ಆದರೆ ಆ ಫಿಲಮ್ಮು ಫ್ಲಾಪ್ ಆಗುತ್ತೆ. ಅದೆಷ್ಟೋ ಪತ್ರಿಕೆಗಳು ಇವ್ರನ್ನ ಇಲಿಮುಖ ಇರೋ ಇವನ್ನ ಥಿಯೇಟರ್ಗಳಿಗೆ ಹೋಗಿ ದುಡ್ಡು ಕೊಟ್ಟು ನೋಡ್ಬೇಕಂತ ಹೀಯಾಳಿಸಿ ಬರಿತವೆ. ಆದರೆ ಅದ್ಯಾವ್ದಕ್ಕೂ ತಲೆ ಕೆಡಿಸ್ಕೊಂಡೇ ಇರೋ ವಿಜಯ್ ಸತತ 12 ವರ್ಷ ಪರಿಶ್ರಮ ಆಗ್ತಾರೆ. ಆ ನಂತರ ಇವರು ಸಕ್ಸಸ್ ಅನ್ನ ಕಾಣ್ತಾರೆ. 2012ರಿಂದ ಪೊಲಿಟಿಕಲ್ ಆಂಗಲ್ ಇರೋ ಸಿನಿಮಾ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ 2024ರಲ್ಲಿ ಅವ್ರದೇ ಆದ TVK ಅನ್ನೋ ಪಕ್ಷನ ಸ್ಥಾಪಿಸ್ತಾರೆ. ಇತ್ತೀಚೆಗೆ ಅವ್ರ ಹೆಂಡತಿ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಅಂತ ರೂಮರ್ಸ್ ಹಬ್ತಾವೆ. ಅದು ನಿಜನೋ ಸುಳ್ಳ ನನಗೂ ಗೊತ್ತಿಲ್ಲ. ಅವರ ಒಂದು ಸಕ್ಸಸ್ಗೆ 12 ವರ್ಷ ಬೇಕಾಯ್ತು. ಹಾಗಾದರೆ ನಿಮ್ಮ ಸಕ್ಸಸ್ಗೆ ಎಷ್ಟು ವರ್ಷ ಬೇಕಾಗುತ್ತೆ ಅಂತ ಯೋಚನೆ ಮಾಡಿ. ಇವರ ಸಂಪೂರ್ಣ ಲೈಫ್ ಸ್ಟೋರಿ ವಿಡಿಯೋ ಬೇಕಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡಿ. ಜೊತೆಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ.